ಪುಂಡರಿಗೆ ಕನ್ನಡದ ತಂಟೆಗೆ ಬಂದರೆ ಸರಿ ಇರಂಗಿಲ್ಲ, ಹುಷಾರಾಗಿರ್ರಿ ಅಂತ ನಿನ್ನೆ ಹೇಳಿದ್ದೀವಿ. ಇವತ್ತು ಅದನ್ನೇ ಮುಂದುವರೆದ್ರೆ ನಾವು ಗೃಹ ಮಂತ್ರಿಗಳಿಗೂ ಮಾತಾಡ್ತೀವಿ, ಮುಖ್ಯಮಂತ್ರಿಗಳಿಗೂ ಮಾತಾಡ್ತೀನಿ, ನಿನ್ನೆನೂ ಮಾತಾಡಿದ್ದೀನಿ ನಾನು. ಈಗಾಗಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ವಿಚಾರವನ್ನು ಈಗಾಗಲೇ ಮಾಡಿದ್ದಾರೆ. ಒಂದಂತೂ ಸತ್ಯ, ಮಾಧ್ಯಮದ ಮುಖಾಂತರ ಈ MS ಪುಂಡರಿಗೆ, ಮರಾಠ ಪುಂಡರಿಗೆ ಭಾಳ ನೇರವಾದ ಎಚ್ಚರಿಕೆಯನ್ನು ಕೊಡ್ತೀನಿ. ಕನ್ನಡದ ವಿಚಾರಕ್ಕೆ ಬಂದರೆ ನಿಮಗೆ ಸರಿಯಾದ ಶಿಸ್ತು ಕಲಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು, ಇದೇ ಮುಂದುವರೆದ್ರೆ ನೀವು ಕರ್ನಾಟಕದ ಗಾಳಿ, ಕರ್ನಾಟಕದ ನೀರು, ಕರ್ನಾಟಕದ ಅನ್ನ ತಿಂದು ಮತ್ತೊಂದು ಭಾಷೆಯ ಬಗ್ಗೆ ಭಾಳ ಪ್ರೀತಿ ವ್ಯಾಮೋಹ ತೋರ್ಸಕತ್ತಿದ್ರೆ ಮುಂದೆ ನೆಟ್ಟಿಗಿರಂಗಿಲ್ಲ, ಸರಿಯಾದ ಉತ್ತರವನ್ನು ಕೊಡ್ತೀವಿ. ಏನಂದರೆ ಸೀದಾ ಅವ್ರ ಮೇಲೆ ಗುಂಡಾ ಕೇಸ್ ಹಾಕ್ತೀವಿ, ಒಳಗೆ ಹಾಕೋಂಥ ಪರಿಸ್ಥಿತಿ ಬರ್ತೈತೆ. ಭಾಳ ಹುಷಾರಾಗಿರ್ರಿ. ನಾವು ಬೇರೆ ಭಾಷೆ, ಕನ್ನಡಿಗರು ಬೇರೆ ಭಾಷೆಯನ್ನು ಪ್ರೀತಿಸ್ತೀವಿ, ಬೇರೆ ಭಾಷೆಯನ್ನು ಗೌರವಿಸ್ತೀವಿ. ಆದರೆ ಈ ರೀತಿ ಪುಂಡತನ ಮಾಡುವಂಥ ಕೆಲಸ ಕನ್ನಡಿಗರು ಮಾಡೋಂಗಿಲ್ಲ. ಮತ್ತು ಕನ್ನಡಿಗರು ಮಾಡೋಕ್ಕೆ ನಿಂತರೆ ನೀವು ಯಾರು ಮರಾಠಿಗರು ಉಳಿಯಂಗಿಲ್ಲ. ಭಾಳ ಹುಷಾರಾಗಿರಿ. ಅದು ಸ್ಪೆಷಲಿ ಎಲ್ಲ ಮರಾಠಿಗರು ಈ ರೀತಿ ಮಾಡೋಂಗಿಲ್ಲ, ಕೆಲವೊಂದಿಷ್ಟು ಪುಂಡ್ರು ಈ ರೀತಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಏನು ಅದಕ್ಕೆ ಸರಿಯಾದ ಉತ್ತರ ಕೊಡುವಂಥ ಪರಿಸ್ಥಿತಿ ಬಂದಿದೆ, ಕೊಡ್ತೀವಿ. ಸರ್, ಬೆಳಗಾವಿ ನಾಯಕರು ಮಾತಾಡಲೇಬೇಕು. ಯಾಕೆ ಮಾತಾಡಬಾರ್ದು? ಕರ್ನಾಟಕಕ್ಕೆ ತೊಂದರೆ ಆಗ್ತಾಯಿದೆ. ಒಬ್ಬ ಸಾಮಾನ್ಯ ಕಂಡಕ್ಟರ್ ಮೇಲೆ ಈ ರೀತಿ ದಾಂಧಲೆ ಮಾಡಿ ಅವ್ರನ್ನ ಬಡಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾನೆ. ಯಾಕೆ ಮಾತಾಡಬಾರ್ದು? ನಾವು ಇಲ್ಲೇ ಹೇಳಂಗಿಲ್ಲ, ಸೀದಾ ಅಲ್ಲಿಗೆ ಬಂದು ಅವರು ಮರಾಠಿಗ ಜಗದಾಗ ನಿಂತು ಉತ್ತರ ಕೊಡೋಂಥ ಕೆಲಸ ಮಾಡ್ತೀವಿ. ಮರಾಠಿಗರ ಜಗದಾಗ ಬಂದು ಉತ್ತರ ಕೊಡ್ತೀವಿ. ನಮಗೇನು ಯಾರ್ದು ಅಂಜಿಕೆನೇ ಇಲ್ಲ. ಕನ್ನಡಿಗರು ನಾವು ಯಾರು ತಂಟೆಗೆ ಹೋಗೋಲ್ಲ. ಯಾಕೆ? ಕರ್ನಾಟಕದ ಕಂಡಕ್ಟ್ರಿಗೆ ಮರಾಠಿ ಯಾಕೆ ಮಾತಾಡಬೇಕು? ಅವನ ಭಾಷೆ ಕನ್ನಡನೇ ಮಾತಾಡ್ತಾನೆ. ಅವನ ಮ್ಯಾಗ ಪೋಕ್ಸೋ ಕೇಸನ್ನು ಮಾಡುವಂಥ ಕೆಲಸ ಇದೆಲ್ಲ ನಡೆಯಂಗಿಲ್ಲ. ಇದನ್ನೆಲ್ಲದೂ ಗೃಹ ಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಕನ್ನಡದ ವಿಚಾರಕ್ಕೆ ಬಂದರೆ ನಾವು ಸುಮ್ಮಿರೋಂಥ ಪ್ರಶ್ನೆ ಇಲ್ಲ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಾಗತ್ತೆ, ಕೊಡ್ತೀವಿ. ಎಸ್, ನಾವು ಹಿಂದೆ ಕರಾಳ ದಿನವನ್ನು ಕಂಟ್ರೋಲ್ ಮಾಡಿದ್ದೀವಿ, ಮುಂದಿನೂ ಮಾಡ್ತೀವಿ. ಇದೇ ಮುಂದುವರೆದ್ರೆ ಅವ್ರಿಗೆ ಬುದ್ಧಿ ಕಲಿಸೋಂಥ ಕೆಲಸನೂ ಮಾಡ್ತೀವಿ. ಅದ್ರಾಗೇನು ಎರಡು ಮಾತಿಲ್ಲ. ಸರಿ, ಈಗ ನಾವು ಮೊದಲು ಚುನಾವಣೆ ಪೂರ್ವದೊಳಗೆ ಗ್ಯಾರಂಟಿ ಏನು ಯಾವ ರೀತಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಈಗಾಗಲೇ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಪುನರ್ ಪರಿಶೀಲನೆ ಅಂದರೆ ಅದು ಮುಖ್ಯಮಂತ್ರಿಗಳೇ ಮಾಡುವಂಥ ಕೆಲಸ. ಅದಕ್ಕೆ ಈಗ ಗೃಹ ಮಂತ್ರಿಗಳು ಹಿರಿಯರು, ಅವರು ಏನು ಮ್ಯಾನಿಫೆಸ್ಟೋನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದಂಥವ್ರು. ಅವ್ರು ಹೇಳಿಕೆ ಕೊಟ್ಟರಂದ್ರೆ ನಾನು ಹೇಳಿಕೆಯನ್ನು ನೋಡಿಲ್ಲ, ಗಮನಿಸಿಲ್ಲ. ಬಟ್ ಒಂದಂತೂ ಸತ್ಯ, ಗ್ಯಾರಂಟಿಯನ್ನು ನಿಲ್ಲಿಸಬಾರ್ದು ಅಂತ ಈಗಾಗಲೇ ನಿರ್ಧಾರ ರಾಜ್ಯದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲ ಸಚಿವ ಸಂಪುಟದೊಳಗೆ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ. ಅದ್ರ ಬಗ್ಗೆ ಏನಿದೆ ನೋಡೋಣ, ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ಕೇಸಿ ನಾವು ಉತ್ತರ ಕೊಡ್ತೀವಿ. ಯಾಕಂದ್ರೆ ಒಬ್ಬರು ಹಿರಿಯ ನಾಯಕರು ಹೇಳಿದ್ರ ಮ್ಯಾಗ ನಾನು ಬೇಗ ಅದನ್ನು ಉತ್ತರ ಕೊಡೋದಕ್ಕಿಂತ ಅದ್ರ ಬಗ್ಗೆ ವಿಚಾರ ಮಾಡಿ ಉತ್ತರವನ್ನು ಕೊಡ್ತೀವಿ. ಸರ್, ಗ್ಯಾರಂಟಿ ಹೊರೆ ಏನಾಗಿಲ್ಲ. ಹೊರೆ ಹೇಳೋಕ್ಕಿಂತ ಮುಂಚಿತ ಎಲ್ಲವನ್ನು ಪರಿಶೀಲಿಸಿ ಎಲ್ಲವನ್ನು ವಿಚಾರ ಮಾಡಿ ಅನೌನ್ಸ್ ಮಾಡಿದ್ದೀವಿ. ಪುಂಡರಿಗೆ ಕನ್ನಡದ ತಂಟೆಗೆ ಬಂದರೆ ಸರಿ ಇರಂಗಿಲ್ಲ, ಹುಷಾರಾಗಿರ್ರಿ ಅಂತ ನಿನ್ನೆ ಹೇಳಿದ್ದೀವಿ. ಇವತ್ತು ಅದನ್ನೇ ಮುಂದುವರೆದ್ರೆ ನಾವು ಗೃಹ ಮಂತ್ರಿಗಳಿಗೂ ಮಾತಾಡ್ತೀವಿ, ಮುಖ್ಯಮಂತ್ರಿಗಳಿಗೂ ಮಾತಾಡ್ತೀನಿ, ನಿನ್ನೆನೂ ಮಾತಾಡಿದ್ದೀನಿ ನಾನು. ಈಗಾಗಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ವಿಚಾರವನ್ನು ಈಗಾಗಲೇ ಮಾಡಿದ್ದಾರೆ. ಒಂದಂತೂ ಸತ್ಯ, ಮಾಧ್ಯಮದ ಮುಖಾಂತರ ಈ MS ಪುಂಡರಿಗೆ, ಮರಾಠ ಪುಂಡರಿಗೆ ಭಾಳ ನೇರವಾದ ಎಚ್ಚರಿಕೆಯನ್ನು ಕೊಡ್ತೀನಿ. ಕನ್ನಡದ ವಿಚಾರಕ್ಕೆ ಬಂದರೆ ನಿಮಗೆ ಸರಿಯಾದ ಶಿಸ್ತು ಕಲಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು, ಇದೇ ಮುಂದುವರೆದ್ರೆ ನೀವು ಕರ್ನಾಟಕದ ಗಾಳಿ, ಕರ್ನಾಟಕದ ನೀರು, ಕರ್ನಾಟಕದ ಅನ್ನ ತಿಂದು ಮತ್ತೊಂದು ಭಾಷೆಯ ಬಗ್ಗೆ ಭಾಳ ಪ್ರೀತಿ ವ್ಯಾಮೋಹ ತೋರ್ಸಕತ್ತಿದ್ರೆ ಮುಂದೆ ನೆಟ್ಟಿಗಿರಂಗಿಲ್ಲ, ಸರಿಯಾದ ಉತ್ತರವನ್ನು ಕೊಡ್ತೀವಿ. ಏನಂದರೆ ಸೀದಾ ಅವ್ರ ಮೇಲೆ ಗುಂಡಾ ಕೇಸ್ ಹಾಕ್ತೀವಿ, ಒಳಗೆ ಹಾಕೋಂಥ ಪರಿಸ್ಥಿತಿ ಬರ್ತೈತೆ. ಭಾಳ ಹುಷಾರಾಗಿರ್ರಿ. ನಾವು ಕನ್ನಡಿಗರು ಬೇರೆ ಭಾಷೆಯನ್ನು ಪ್ರೀತಿಸ್ತೀವಿ, ಬೇರೆ ಭಾಷೆಯನ್ನು ಗೌರವಿಸ್ತೀವಿ.
ಆದರೆ ಈ ರೀತಿ ಪುಂಡತನ ಮಾಡುವಂಥ ಕೆಲಸ ಕನ್ನಡಿಗರು ಮಾಡೋಂಗಲ್ಲ. ಮತ್ತು ಕನ್ನಡಿಗರು ಮಾಡೋಕ್ಕೆ ನಿಂತರೆ ನೀವು ಯಾರು ಮರಾಠಿಗರು ಉಳಿಯಂಗಲ್ಲ. ಭಾಳ ಹುಷಾರಾಗಿರಿ. ಅದು ಸ್ಪೆಷಲಿ ಎಲ್ಲ ಮರಾಠಿಗರು ಈ ರೀತಿ ಮಾಡೋಂಗಲ್ಲ. ಕೆಲವೊಂದಿಷ್ಟು ಪುಂಡ್ರು ಈ ರೀತಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇನ್ನು ಅದಕ್ಕೆ ಸರಿಯಾದ ಉತ್ತರ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಕೊಡ್ತೀವಿ. ಸರ್, ಬೆಳಗಾವಿ ನಾಯಕರು ಮಾತಾಡಲೇಬೇಕು. ಯಾಕೆ ಮಾತಾಡಬಾರ್ದು? ಕರ್ನಾಟಕಕ್ಕೆ ತೊಂದರೆ ಆಗ್ತಾಯಿದೆ. ಒಬ್ಬ ಸಾಮಾನ್ಯ ಕಂಡಕ್ಟರ್ ಮೇಲೆ ಈ ರೀತಿ ದಾಂಧಲೆ ಮಾಡಿ ಅವ್ರನ್ನ ಬಡಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾನೆ. ಯಾಕೆ ಮಾತಾಡಬಾರ್ದು? ನಾವು ಇಲ್ಲೇ ಹೇಳಂಗಿಲ್ಲ, ಸೀದಾ ಅಲ್ಲಿಗೆ ಬಂದು ಅವರು ಮರಾಠಿಗ ಜಗದಾಗ ನಿಂತು ಉತ್ತರ ಕೊಡೋಂಥ ಕೆಲಸ ಮಾಡ್ತೀವಿ. ಮರಾಠಿಗರ ಜಗದಾಗ ಬಂದು ಉತ್ತರ ಕೊಡ್ತೀವಿ. ನಮಗೇನು ಯಾರ್ದು ಅಂಜಿಕೆನೇ ಇಲ್ಲ. ಕನ್ನಡಿಗರು ನಾವು ಯಾರು ತಂಟೆಗೆ ಹೋಗೋಲ್ಲ. ಯಾಕೆ? ಕರ್ನಾಟಕದ ಕಂಡಕ್ಟ್ರಿಗೆ ಮರಾಠಿ ಯಾಕೆ ಮಾತಾಡಬೇಕು? ಅವನ ಭಾಷೆ ಕನ್ನಡನೇ ಮಾತಾಡ್ತಾನೆ. ಅವನ ಮ್ಯಾಗ ಪೋಕ್ಸೋ ಕೇಸನ್ನು ಮಾಡುವಂಥ ಕೆಲಸ ಇದೆಲ್ಲ ನಡೆಯಂಗಿಲ್ಲ. ಇದನ್ನೆಲ್ಲದೂ ಗೃಹ ಮಂತ್ರಿಗಳಿಗೆ ಗಮನಕ್ಕೂ ತಂದಿದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಕನ್ನಡದ ವಿಚಾರಕ್ಕೆ ಬಂದರೆ ನಾವು ಸುಮ್ಮಿರೋಂಥ ಪ್ರಶ್ನೆ ಇಲ್ಲ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಾಗತ್ತೆ. ಕೊಡ್ತೀವಿ. ಎಸ್, ನಾವು ಹಿಂದೆ ಕರಾಳ ದಿನವನ್ನು ಕಂಟ್ರೋಲ್ ಮಾಡಿದ್ದೀವಿ, ಮುಂದಿನೂ ಮಾಡ್ತೀವಿ. ಇದೇ ಮುಂದುವರೆದ್ರೆ ಅವ್ರಿಗೆ ಬುದ್ಧಿ ಕಲಿಸೋಂಥ ಕೆಲಸನೂ ಮಾಡ್ತೀವಿ. ಅದ್ರಾಗೇನು ಎರಡು ಮಾತಿಲ್ಲ. ಸರ್, ಈಗ ನಾವು ಮೊದಲು ಚುನಾವಣೆ ಪೂರ್ವದೊಳಗೆ ಗ್ಯಾರಂಟಿಯನ್ನು ಯಾವ ರೀತಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಈಗಾಗಲೇ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಪುನರ್ ಪರಿಶೀಲನೆ ಅಂದರೆ ಅದು ಮುಖ್ಯಮಂತ್ರಿಗಳೇ ಮಾಡುವಂಥ ಕೆಲಸ. ಅದಕ್ಕೆ ಈಗ ಗೃಹ ಮಂತ್ರಿಗಳು ಹಿರಿಯರು, ಅವರು ಏನು ಮ್ಯಾನಿಫೆಸ್ಟೋನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದಂಥವ್ರು. ಅವ್ರು ಹೇಳಿಕೆ ಕೊಟ್ಟರಂದ್ರೆ ನಾನು ಹೇಳಿಕೆಯನ್ನು ನೋಡಿಲ್ಲ, ಗಮನಿಸಿಲ್ಲ. ಬಟ್ ಒಂದಂತೂ ಸತ್ಯ, ಗ್ಯಾರಂಟಿಯನ್ನು ನಿಲ್ಲಿಸಬಾರ್ದು ಅಂತ ಈಗಾಗಲೇ ನಿರ್ಧಾರ ರಾಜ್ಯದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲ ಸಚಿವ ಸಂಪುಟದೊಳಗೆ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ. ಅದ್ರ ಬಗ್ಗೆ ಏನಿದೆ ನೋಡೋಣ. ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ಕೇಸಿ ನಾವು ಉತ್ತರ ಕೊಡ್ತೀವಿ. ಯಾಕಂದ್ರೆ ಒಬ್ಬರು ಹಿರಿಯ ನಾಯಕರು ಹೇಳಿದ್ರ ಮ್ಯಾಗ ನಾನು ಬೇಗ ಅದನ್ನು ಉತ್ತರ ಕೊಡೋದಕ್ಕಿಂತ ಅದ್ರ ಬಗ್ಗೆ ವಿಚಾರ ಮಾಡಿ ಉತ್ತರವನ್ನು ಕೊಡ್ತೀವಿ. ಸರ್, ಗ್ಯಾರಂಟಿ ಹೊರೆ ಏನಾಗಿಲ್ಲ. ಹೊರೆ ಹೇಳೋಕ್ಕಿಂತ ಮುಂಚಿತ ಎಲ್ಲವನ್ನು ಪರಿಶೀಲಿಸಿ ಎಲ್ಲವನ್ನು ವಿಚಾರ ಮಾಡಿ ಅನೌನ್ಸ್ ಮಾಡಿದ್ದೀವಿ. ಪುಂಡರಿಗೆ ಕನ್ನಡದ ತಂಟೆಗೆ ಬಂದರೆ ಸರಿ ಇರಂಗಿಲ್ಲ, ಹುಷಾರಾಗಿರ್ರಿ ಅಂತ ನಿನ್ನೆ ಹೇಳಿದ್ದೀವಿ. ಇವತ್ತು ಅದನ್ನೇ ಮುಂದುವರೆದ್ರೆ ನಾವು ಗೃಹ ಮಂತ್ರಿಗಳಿಗೂ ಮಾತಾಡ್ತೀವಿ, ಮುಖ್ಯಮಂತ್ರಿಗಳಿಗೂ ಮಾತಾಡ್ತೀನಿ. ನಿನ್ನೆನೂ ಮಾತಾಡಿದ್ದೀನಿ ನಾನು. ಈಗಾಗಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ವಿಚಾರವನ್ನು ಈಗಾಗಲೇ ಮಾಡಿದ್ದಾರೆ. ಒಂದಂತೂ ಸತ್ಯ, ಮಾಧ್ಯಮದ ಮುಖಾಂತರ ಈ MS ಪುಂಡ್ರಿಗೆ, ಮರಾಠ ಪುಂಡ್ರಿಗೆ ಭಾಳ ನೇರವಾದ ಎಚ್ಚರಿಕೆಯನ್ನು ಕೊಡ್ತೀನಿ. ಕನ್ನಡದ ವಿಚಾರಕ್ಕೆ ಬಂದರೆ ನಿಮಗೆ ಸರಿಯಾದ ಶಿಸ್ತು ಕಲಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು, ಇದೇ ಮುಂದುವರೆದ್ರೆ ನೀವು ಕರ್ನಾಟಕದ ಗಾಳಿ, ಕರ್ನಾಟಕದ ನೀರು, ಕರ್ನಾಟಕದ ಅನ್ನ ತಿಂದು ಮತ್ತೊಂದು ಭಾಷೆಯ ಬಗ್ಗೆ ಭಾಳ ಪ್ರೀತಿ ವ್ಯಾಮೋಹ ತೋರ್ಸಕತ್ತಿದ್ರೆ ಮುಂದೆ ನೆಟ್ಟಿಗಿರಂಗಿಲ್ಲ. ಸರಿಯಾದ ಉತ್ತರವನ್ನು ಕೊಡ್ತೀವಿ. ಏನಂದರೆ ಸೀದಾ ಅವ್ರ ಮೇಲೆ ಗುಂಡಾ ಕೇಸ್ ಹಾಕ್ತೀವಿ, ಒಳಗೆ ಹಾಕೋಂಥ ಪರಿಸ್ಥಿತಿ ಬರ್ತೈತೆ. ಭಾಳ ಹುಷಾರಾಗಿರ್ರಿ. ನಾವು ಕನ್ನಡಿಗರು ಬೇರೆ ಭಾಷೆಯನ್ನು ಪ್ರೀತಿಸ್ತೀವಿ, ಬೇರೆ ಭಾಷೆಯನ್ನು ಗೌರವಿಸ್ತೀವಿ. ಆದರೆ ಈ ರೀತಿ ಪುಂಡತನ ಮಾಡುವಂಥ ಕೆಲಸ ಕನ್ನಡಿಗರು ಮಾಡೋಂಗಲ್ಲ. ಮತ್ತು ಕನ್ನಡಿಗರು ಮಾಡೋಕ್ಕೆ ನಿಂತರೆ ನೀವು ಯಾರು ಮರಾಠಿಗರು ಉಳಿಯಂಗಲ್ಲ. ಭಾಳ ಹುಷಾರಾಗಿರಿ. ಅದು ಸ್ಪೆಷಲಿ ಎಲ್ಲ ಮರಾಠಿಗರು ಈ ರೀತಿ ಮಾಡೋಂಗಲ್ಲ. ಕೆಲವೊಂದಿಷ್ಟು ಪುಂಡ್ರು ಈ ರೀತಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇನ್ನು ಅದಕ್ಕೆ ಸರಿಯಾದ ಉತ್ತರ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಕೊಡ್ತೀವಿ. ಸರ್, ಬೆಳಗಾವಿ ನಾಯಕರು ಮಾತಾಡಲೇಬೇಕು. ಯಾಕೆ ಮಾತಾಡಬಾರ್ದು? ಕರ್ನಾಟಕಕ್ಕೆ ತೊಂದರೆ ಆಗ್ತಾಯಿದೆ. ಒಬ್ಬ ಸಾಮಾನ್ಯ ಕಂಡಕ್ಟರ್ ಮೇಲೆ ಈ ರೀತಿ ದಾಂಧಲೆ ಮಾಡಿ ಅವ್ರನ್ನ ಬಡಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾನೆ. ಯಾಕೆ ಮಾತಾಡಬಾರ್ದು? ನಾವು ಇಲ್ಲೇ ಹೇಳಂಗಿಲ್ಲ, ಸೀದಾ ಅಲ್ಲಿಗೆ ಬಂದು ಅವರು ಮರಾಠಿಗ ಜಗದಾಗ ನಿಂತು ಉತ್ತರ ಕೊಡೋಂಥ ಕೆಲಸ ಮಾಡ್ತೀವಿ. ಮರಾಠಿಗರ ಜಗದಾಗ ಬಂದು ಉತ್ತರ ಕೊಡ್ತೀವಿ. ನಮಗೇನು ಯಾರ್ದು ಅಂಜಿಕೆನೇ ಇಲ್ಲ. ಕನ್ನಡಿಗರು ನಾವು ಯಾರು ತಂಟೆಗೆ ಹೋಗೋಲ್ಲ. ಯಾಕೆ? ಕರ್ನಾಟಕದ ಕಂಡಕ್ಟ್ರಿಗೆ ಮರಾಠಿ ಯಾಕೆ ಮಾತಾಡಬೇಕು? ಅವನ ಭಾಷೆ ಕನ್ನಡನೇ ಮಾತಾಡ್ತಾನೆ. ಅವನ ಮ್ಯಾಗ ಪೋಕ್ಸೋ ಕೇಸನ್ನು ಮಾಡುವಂಥ ಕೆಲಸ ಇದೆಲ್ಲ ನಡೆಯಂಗಿಲ್ಲ. ಇದನ್ನೆಲ್ಲದೂ ಗೃಹ ಮಂತ್ರಿಗಳಿಗೆ ಗಮನಕ್ಕೂ ತಂದಿದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ.
ಕನ್ನಡದ ವಿಚಾರಕ್ಕೆ ಬಂದರೆ ನಾವು ಸುಮ್ಮನಿರೋಂಥ ಪ್ರಶ್ನೆ ಇಲ್ಲ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಾಗತ್ತೆ, ಕೊಡ್ತೀವಿ. ಸರ್, ನೀವು ಕರಾಳ ದಿನವನ್ನು ಕಂಟ್ರೋಲ್ ಮಾಡಿದ್ರಿ, ಅವರು ಆಚರಣೆ ಮಾಡ್ತಾರೆ. ಎಸ್, ನಾವು ಹಿಂದೆ ಕರಾಳ ದಿನವನ್ನು ಕಂಟ್ರೋಲ್ ಮಾಡಿದ್ದೀವಿ, ಮುಂದಿನೂ ಮಾಡ್ತೀವಿ. ಇದೇ ಮುಂದುವರೆದ್ರೆ ಅವ್ರಿಗೆ ಬುದ್ಧಿ ಕಲಿಸೋಂಥ ಕೆಲಸನೂ ಮಾಡ್ತೀವಿ. ಅದ್ರಾಗೇನು ಎರಡು ಮಾತಿಲ್ಲ. ಸ್ಕ್ರೂಟಿನಿ ಮಾಡಬೇಕು, ಅನಗತ್ಯ ಹೊರೆಯನ್ನು ತಪ್ಪಿಸಬೇಕು. ಸರಿ, ಈಗ ನಾವು ಮೊದಲು ಚುನಾವಣೆ ಪೂರ್ವದೊಳಗೆ ಗ್ಯಾರಂಟಿ ಏನು ಯಾವ ರೀತಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಈಗಾಗಲೇ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಪುನರ್ ಪರಿಶೀಲನೆ ಅಂದರೆ ಅದು ಮುಖ್ಯಮಂತ್ರಿಗಳೇ ಮಾಡುವಂಥ ಕೆಲಸ. ಅದಕ್ಕೆ ಈಗ ಗೃಹ ಮಂತ್ರಿಗಳು ಹಿರಿಯರು, ಅವರು ಏನು ಮ್ಯಾನಿಫೆಸ್ಟೋನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದಂಥವ್ರು, ಅವ್ರು ಹೇಳಿಕೆ ಕೊಟ್ಟರು ಅಂದರೆ ನಾನು ಹೇಳಿಕೆಯನ್ನು ನೋಡಿಲ್ಲ, ಗಮನಿಸಿಲ್ಲ. ಬಟ್ ಒಂದಂತೂ ಸತ್ಯ, ಗ್ಯಾರಂಟಿಯನ್ನು ನಿಲ್ಲಿಸಬಾರ್ದು ಅಂತ ಈಗಾಗಲೇ ನಿರ್ಧಾರ ರಾಜ್ಯದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲ ಸಚಿವ ಸಂಪುಟದೊಳಗೆ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ. ಅದ್ರ ಬಗ್ಗೆ ಏನಿದೆ ನೋಡೋಣ, ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ಕೇಸ್ ನಾವು ಉತ್ತರ ಕೊಡ್ತೀವಿ. ಯಾಕಂದ್ರೆ ಒಬ್ಬರು ಹಿರಿಯ ನಾಯಕರು ಹೇಳಿದ್ರ ಮ್ಯಾಗ ನಾನು ಬೇಗ ಅದನ್ನು ಉತ್ತರ ಕೊಡೋದಕ್ಕಿಂತ ಅದ್ರ ಬಗ್ಗೆ ವಿಚಾರ ಮಾಡಿ ಉತ್ತರವನ್ನು ಕೊಡ್ತೀವಿ. ಸರ್, ಗ್ಯಾರಂಟಿ ಹೊರೆ ಏನಾಗಿಲ್ಲ. ಹೊರೆ ಹೇಳೋಕ್ಕಿಂತ ಮುಂಚಿತ ಎಲ್ಲವನ್ನು ಪರಿಶೀಲಿಸಿ ಎಲ್ಲವನ್ನು ವಿಚಾರ ಮಾಡಿ ಅನೌನ್ಸ್ ಮಾಡಿದ್ದೀವಿ.